ಎಷ್ಟೋ ಜನರು ಇನ್ಶೂರೆನ್ಸ್ ತೆಗೆದುಕೊಳ್ಳುವಾಗ ಏಜೆಂಟ್ಗಳಿಂದ ಮೋಸ ಹೋಗ್ತಾರೆ. ಆದರೆ ಒಂದಷ್ಟು ಮಂದಿ ಇನ್ಶೂರೆನ್ಸ್ ಖರೀದಿಸುವಾಗ ತಮಗೆ ತಾವೇ ಮೋಸ ಮಾಡ್ಕೊತಾರೆ. ಕಾಸಿಗೆ ತಕ್ಕ ಕಜ್ಜಾಯ ಅನ್ನೋದು ಇನ್ಶೂರೆನ್ಸ್ನಲ್ಲೂ ಇದೆ, ಮರಿಬೇಡಿ. ಈ 7 ತಪ್ಪುಗಳನ್ನು ಮಾಡಿ ನೀವು ಇನ್ಶೂರೆನ್ಸ್ ತಗೊಂಡ್ರೆ ಅದು ಇದ್ದು ಇಲ್ಲದಂತೆ ಹುಷಾರ್. ಹಾಯ್ ಹಲೋ ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ಇನ್ಶೂರೆನ್ಸು ಎಲ್ರಿಗೂ ಕೂಡ ತುಂಬ ಇಂಪಾರ್ಟೆಂಟ್. ಆದರೆ ಇನ್ಶೂರೆನ್ಸ್ ತಗೋಬೇಕು ಅಂತೇಳಿ ಹೇಗೇಗೋ ಇನ್ಶೂರೆನ್ಸ್ ತಗೊಂಡ್ರೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ನೀವು ತಗೊಳ್ಳುವಂಥ ಇನ್ಶೂರೆನ್ಸಿಂದ ನಿಮಗೆ ಬೆನಿಫಿಟ್ ಆಗಬೇಕು. ನೋಡಿ, ತುಂಬ ಜನ ಇನ್ಶೂರೆನ್ಸ್ ತಗೊಳ್ಳುವಾಗ ಏಜೆಂಟ್ಗಳಿಂದ ಮೋಸ ಹೋಗ್ತಾರೆ. ಇನ್ನು ಕೆಲವರು ತಾವು ಮಾಡುವಂಥ ತಪ್ಪುಗಳಿಂದ ಮೋಸ ಹೋಗ್ಬಿಡ್ತಾರೆ. ಈ ತಪ್ಪುಗಳು ಆಗದ ಹಾಗೆ ನೀವೇನಾದರೂ ಇನ್ಶೂರೆನ್ಸ್ ಅನ್ನು ತಗೊಂಡ್ರಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದರ ಬೆನಿಫಿಟ್ ನಿಮಗೆ ಸಿಗುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇನ್ಶೂರೆನ್ಸ್ ತಗೊಳ್ಳುವಾಗ ಮಾಡುವಂತ 7 ತಪ್ಪುಗಳ ಬಗ್ಗೆ ಮಾತನಾಡ್ತೀವಿ. ಅದನ್ನ ನೀವು ಸರಿಯಾಗಿಸಿಕೊಂಡ್ರೆ ಡೆಫಿನೆಟ್ಲಿ ಒಳ್ಳೆ ಇನ್ಶೂರೆನ್ಸ್ ಅನ್ನ ನೀವು ತಗೊಳ್ಳಿಕ್ಕೆ ಸಾಧ್ಯ. ಹಾಗಿದ್ರೆ ಅದು ಹೇಗೆ ಅದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಶರತ್ MS ಅವರಿದ್ದಾರೆ. ಇವರು ಸೀನಿಯರ್ ಜರ್ನಲಿಸ್ಟ್, ವೈಯಕ್ತಿಕ ಹಣಕಾಸು ಬರಹಗಾರರು, ಹಾಗೆ ಬಾಸ್ವಾಲ ಸಂಸ್ಥೆಯ ಕಂಟೆಂಟ್ ವಿಭಾಗದ ಮುಖ್ಯಸ್ಥರು. ಮತ್ತೆ ಯಾಕೆ ಅವರನ್ನ ವೆಲ್ಕಮ್ ಮಾಡೋಣ, ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಶರತ್ ಅವರು ನಮಸ್ತೆ, ವೆಲ್ಕಮ್ ಟು ದಿ ಶೋ. ನಮಸ್ತೆ ಶೇಷ. ಇನ್ಶೂರೆನ್ಸ್ ಅಂತ ಹೇಳೋದು ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಇಂಪಾರ್ಟೆಂಟ್. ಆದ್ರೆ ಇನ್ಶೂರೆನ್ಸ್ ತಗೊಳ್ಳೋದು ಹೇಗೆ, ಏನೇನು ತಪ್ಪುಗಳಾಗ್ತವೆ ಅದನ್ನ ಡೀಟೇಲ್ ಆಗಿ ತಿಳಿಸ್ಕೊಡ್ತೀರಾ? ಖಂಡಿತ ಶೇಷ. ಈ ಇನ್ಶೂರೆನ್ಸ್ ಅಂತ ಬಂದ ತಕ್ಷಣ ಯಾವ ಇನ್ಶೂರೆನ್ಸ್ಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು ಅಂತ ಹೇಳಿದ್ರೆ ಟರ್ಮ್ ಲೈಫ್ ಇನ್ಶೂರೆನ್ಸ್ ಅಥವಾ ಟರ್ಮ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಅವಧಿ ವಿಮೆ ಅಂತೇಳಿ ನಾವು ಕರಿತೀವಿ. ಈ ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಈ ಟರ್ಮ್ ಇನ್ಶೂರೆನ್ಸ್ ಅನ್ನೋದು ನಮ್ಮ ಕುಟುಂಬದ ಪಾಲಿನ ಆಪತ್ಕಾಲದ ಆಪ್ತ ಮಿತ್ರನಂತೆ ಕೆಲಸ ಮಾಡುತ್ತೆ. ಹೇಗೆ ಅಂತೇಳಿ ಕೇಳ್ಬೋದು. ಈಗ ಒಂದು ಕುಟುಂಬಕ್ಕೆ ಒಬ್ಬ ಯಜಮಾನ ಅಥವಾ ಯಜಮಾನಿ ಆಧಾರವಾಗಿ ನಿಂತಿರ್ತಾರೆ. ಪ್ರತಿ ತಿಂಗಳು ಅವರ ಕೆಲಸಕ್ಕೆ ಅನುಗುಣವಾಗಿ ಕೆಲವ್ರಿಗೆ 50,000 ಬರ್ಬೋದು, ಕೆಲವ್ರಿಗೆ 40,000 ಬರ್ಬೋದು, ಕೆಲವ್ರಿಗೆ 80,000 ಬರ್ಬೋದು, ಕೆಲವ್ರಿಗೆ 1 ಲಕ್ಷ ಬರ್ಬೋದು, ಕೆಲವ್ರಿಗೆ 3 ಲಕ್ಷ ಬರ್ಬೋದು. ಈ ರೀತಿ ಪ್ರತಿಯೊಂದು ಕುಟುಂಬಕ್ಕೂ ಒಂದು ಆದಾಯವನ್ನ ಮನೆಯ ಯಜಮಾನಿ ಅಥವಾ ಯಜಮಾನ ತರ್ತಾ ಇರ್ತಾರೆ. ಈ ಇಬ್ಬರೊಳಗೆ ಯಾರದ್ದೇ ಜೀವಕ್ಕೆ ತೊಂದರೆ ಆದರೂ ಸಹಿತ ಆ ಮನೆಗೆ ಬರ್ತಿದ್ದಂತ ಆದಾಯ ನಿಂತು ಹೋಗುತ್ತೆ. ಈ ನಿಂತು ಹೋಗುವ ಆದಾಯಕ್ಕೆ ಪರಿಹಾರದ ರೂಪದಲ್ಲಿ ಬರುವುದೇ ಟರ್ಮ್ ಇನ್ಶೂರೆನ್ಸ್. ಏನಪ್ಪಾ, ಈಗ ನೋಡಿ, ಯಾರ್ದೋ ಮನೆಯ ಯಜಮಾನ ಅಥವಾ ಯಜಮಾನಿ ಆದಾಯ ಬರ್ತಿರುತ್ತೆ ಅಂತ ಇಟ್ಕೊಳ್ಳಿ. ನಾಳೆ ದಿವಸ ಅವರ ಜೀವಕ್ಕೆ ತೊಂದರೆ ಆದ್ರೆ ಅವರ ಮಕ್ಕಳ ಎಜುಕೇಶನ್ ನೋಡ್ಕೊಳ್ಳೋರು ಯಾರು? ಅವರ ದೈನಂದಿನ ವೆಚ್ಚಗಳನ್ನು ನೋಡ್ಕೊಳ್ಳೋರು ಯಾರು? ಅವರ ಮಕ್ಕಳ ಉನ್ನತ ಶಿಕ್ಷಣದ ಖರ್ಚುಗಳನ್ನು ನೋಡ್ಕೊಳ್ಳೋರು ಯಾರು? ಮತ್ತೆ ಸಾಲಗಳನ್ನು ನೋಡ್ಕೊಳ್ಳೋರು ಯಾರು? ಈ ರೀತಿಯ 10 ಪ್ರಶ್ನೆಗಳಿಗೆ ಉತ್ತರ ರೂಪದಲ್ಲಿ ಟರ್ಮ್ ಇನ್ಶೂರೆನ್ಸ್ ಬರುತ್ತೆ. ಈ ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಏನು? ನನಗೆ 50 ಲಕ್ಷ, 25 ಲಕ್ಷ, 75 ಲಕ್ಷ, 1 ಕೋಟಿ, 1.5 ಕೋಟಿ, 2 ಕೋಟಿ ಈ ರೀತಿಯ ಕವರೇಜ್ ಅನ್ನ ಕೊಡಿ. ನಾನು ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷಕ್ಕೆ ಇಂತಿಷ್ಟು ಪ್ರೀಮಿಯಂ ಅನ್ನ ನಿಮಗೆ ಕಟ್ತೀನಿ, ಇನ್ಶೂರೆನ್ಸ್ ಕಂಪನಿಗೆ ಕಟ್ತೀನಿ. ಅದಕ್ಕೆ ಪ್ರತಿಯಾಗಿ ನನಗೆ ಕವರೇಜ್ ಕೊಡಿ. ನನ್ನ ಕುಟುಂಬಕ್ಕೆ ತೊಂದರೆಯಾದಂತ ಸಂದರ್ಭದಲ್ಲಿ ನಾನು ಪಡೆದಿರ್ತೀನಲ್ಲ 25 ಲಕ್ಷ, 50 ಲಕ್ಷ, 70 ಲಕ್ಷ, 1 ಕೋಟಿ, 1.5 ಕೋಟಿ, 2 ಕೋಟಿ, ಈ ರೀತಿಯ ಏನು ಕವರೇಜ್ ಅನ್ನ ಪಡೆದಿರ್ತೀನಿ ಅದನ್ನ ನನಗೆ ವಾಪಸ್ ಕೊಡಿ ಅಂತ ಹೇಳುವಂಥದ್ದೇ ಟರ್ಮ್ ಇನ್ಶೂರೆನ್ಸ್. ಈ ತುಂಬಾ ಜನ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳುವುದರಲ್ಲೂ ತುಂಬಾ ಮೋಸ ಹೋಗ್ತಾರೆ. ಕೆಲವರು ಮೋಸ ಮಾಡ್ತಾರೆ, ಕೆಲವರು ಮೋಸ ಅವ್ರಿಗೆ ಅವರೇ ಮಾಡ್ಕೋತಾರೆ. ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡುವಂತ ಒಂದು ಆಲೋಚನೆ ಈ ವಿಡಿಯೋದಲ್ಲಿದೆ. ಈ ವಿಡಿಯೋದಲ್ಲಿ ನಾವು ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಳ್ಳುವಾಗ ಆಗುವಂತಹ ಮೋಸಗಳ ಬಗ್ಗೆ ಬಹಳ ವಿವರವಾಗಿ ಹೇಳ್ತೀವಿ. ಒಂದೊಂದೇ ಅಂಶವನ್ನ ಗಮನವಿಟ್ಟು ನೋಡಿ. ಇದರಿಂದ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಮೋಸ ಹೋಗುವಂಥದ್ದು ಅಥವಾ ಇನ್ಯಾರೋ ಮೋಸ ಮಾಡಕ್ಕೆ ಬಂದ್ರೆ ಅದರಿಂದ ಬಚಾವ್ ಆಗುವಂಥದ್ದು ಈ ವಿಡಿಯೋದಿಂದ ಸಾಧ್ಯ ಆಗುತ್ತೆ. ಇನ್ಶೂರೆನ್ಸ್ ತಗೊಳ್ಳೋದು ಅಂತ ಹೇಳಿದ್ರೆ ಹೆಂಗೆಂಗೋ ಇನ್ಶೂರೆನ್ಸ್ ತಗೊಳ್ಳೋದಲ್ಲ. ಹಾಗೆ ಗೊತ್ತಿಲ್ಲದೆ ಇನ್ಶೂರೆನ್ಸ್ ತಗೊಂಡ್ಬಿಟ್ರೆ ತಪ್ಪುಗಳಾಗ್ತವೆ, ನಾವು ಮೋಸ ಕೂಡ ಹೋಗ್ತೀವಿ. ನಮಗೆ ಬೆನಿಫಿಟ್ ಆಗೋ ರೀತಿಯಲ್ಲಿ ನಾವು ಇನ್ಶೂರೆನ್ಸ್ ಅನ್ನ ತಗೋಬೇಕು ಅಂತ ಹೇಳಿ ನಾವು ತಪ್ಪುಗಳನ್ನ ಮಾಡಬಾರ್ದು. ಹಾಗಿದ್ರೆ ಟರ್ಮ್ ಇನ್ಶೂರೆನ್ಸ್ ಅನ್ನ ತಗೊಳ್ಳುವಾಗ ಪ್ರಮುಖವಾಗಿ ಆಗುವಂತ ತಪ್ಪುಗಳೇನು, ಅದನ್ನ ಹೇಗೆ ತಪ್ಪಿಸೋದು? ಖಂಡಿತ ಶೇಷ. ಈಗ ನೋಡಿ, 7 ತಪ್ಪುಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾತಾಡ್ತೀವಿ. ಮೊದಲನೇದಾಗಿ, ಪ್ರೀಮಿಯಂ ಅನ್ನ ಹಿಂದಿರುಗಿಸುವಂತಹ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿಯನ್ನು ತೆಗೆದುಕೋಬೇಡಿ. ಈಗ ನೋಡಿ, ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಏನು? ನಾನು ಪ್ರತಿ ತಿಂಗಳು ಅಥವಾ ವರ್ಷಕ್ಕೊಂದ್ಸತಿ ಪ್ರೀಮಿಯಂ ಕಟ್ಬಿಡ್ತೀನಪ್ಪ, ದೊಡ್ಡ ಮೊತ್ತದ ಪ್ರೀಮಿಯಂ ಅನ್ನ. ನೀವು ನನಗೆ 25 ಲಕ್ಷನೋ 50 ಲಕ್ಷನೋ 1 ಕೋಟಿನೋ ಅಥವಾ 1.5 ಕೋಟಿನೋ ನಾನು ಎಷ್ಟು ಕವರೇಜ್ ಅನ್ನ ಕೇಳಿರ್ತೀನಿ ಅಷ್ಟು ಕವರೇಜ್ ಕೊಡಿ. ಆ ಕವರೇಜ್ ತೆಗೆದುಕೊಂಡಿರುವ ನನಗೆ ನನ್ನ ಜೀವಕ್ಕೆ ಏನಾದ್ರು ತೊಂದರೆ ಆದ್ರೆ ಆ ಕವರೇಜ್ ಇರುವ ಮೊತ್ತವನ್ನ ನನ್ನ ಕುಟುಂಬಕ್ಕೆ ಕೊಡಿ ಅನ್ನುವಂಥದ್ದು.
ಮತ್ತೆ ಇಲ್ಲಿ ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನಾವು ಪ್ರೀಮಿಯಂ ಕಟ್ತಾ ಇರ್ತೀವಲ್ಲ ಹೌದು. ವರ್ಷಕ್ಕೆ, ಉದಾಹರಣೆಗೆ ಒಂದು ಕೋಟಿ ಕವರೇಜ್ ಅನ್ನ ತೆಗೆದುಕೊಂಡಿದೀವಿ, ಅದಕ್ಕೆ ಪ್ರೀಮಿಯಂ 20,000 ರೂಪಾಯಿ ವರ್ಷಕ್ಕೆ ಅಂತೇಳಿ ಇಟ್ಕೊಳ್ಳೋಣ. ಈ 20,000 ಕಟ್ತಾ ಹೋಗ್ತೀವಲ್ಲ, ಒಂದು ವೇಳೆ ಆ ಟರ್ಮ್ ಇನ್ಶೂರೆನ್ಸ್ ಕವರೇಜ್ ಪಡೆದುಕೊಂಡಿರುವಂತ ಅವಧಿಯಲ್ಲಿ ಆ ವ್ಯಕ್ತಿಯ ಜೀವಕ್ಕೆ ಯಾವುದೇ ಸಮಸ್ಯೆ ಆಗ್ಲಿಲ್ಲ ಅಂತ ಹೇಳಿದ್ರೆ, ಟರ್ಮ್ ಇನ್ಶೂರೆನ್ಸ್ಗೆ ಕಟ್ಟಿರುವಂತ ಪ್ರೀಮಿಯಂ ವಾಪಸ್ ಬರುತ್ತೆ. ರೆಗ್ಯುಲರ್ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿಗಳಲ್ಲಿ ವಾಪಸ್ ಬರಲ್ಲ. ಅದಕ್ಕೆ ತುಂಬಾ ಜನ ಏನ್ ಮಾಡ್ತಾರೆ, ಈ ಟರ್ಮ್ ಇನ್ಶೂರೆನ್ಸ್ ಕಟ್ಟೋ ಪ್ರೀಮಿಯಂ ವಾಪಸ್ ಬರಲ್ಲ, ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ ತಿಳ್ಕೊಂಡು ಎಡವಟ್ಟು ಮಾಡ್ಕೋತಾರೆ. ತಪ್ಪಾಗೋದು ಇಲ್ಲೇನೆ. ಒಂದು ಎಕ್ಸಾಂಪಲ್ ಅನ್ನ ನಾನೀಗ ಹೇಳ್ತೀನಿ ನೋಡಿ ಶೇಷ. ಈಗ ಉದಾಹರಣೆಗೆ ನಿಮ್ಮ ಟರ್ಮ್ ಇನ್ಶೂರೆನ್ಸ್ ನ ಪ್ರೀಮಿಯಂ ವರ್ಷಕ್ಕೆ 25,000 ಇತ್ತು. ನೀವು ಆ 25,000ನ ಪ್ರತಿ ವರ್ಷದಂತೆ ಮುಂದಿನ 30 ವರ್ಷಗಳವರೆಗೆ ಕಟ್ಟಿದ್ರೆ ನೀವು ಕಟ್ಟುವಂತಹ ಒಟ್ಟು ಮೊತ್ತ 7.5 ಲಕ್ಷ ರೂಪಾಯಿ ಆಗುತ್ತೆ. ಆ 7.5 ಲಕ್ಷ ರೂಪಾಯಿ ಮೊತ್ತವನ್ನ ಹಿಂದಿರುಗಿಸ್ತೀವಿ ಅನ್ನೋ ರೀತಿಯ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿಗಳು ಈಗ ಬಂದಿದ್ದಾವೆ. ಅದು ಇದಾವೆ. ಅಂದ್ರೆ ಈಗ ನಾನು ಪ್ರತಿ ವರ್ಷ 25,000 ಕಟ್ತೀನಿ. ಕಟ್ಟಿದ ನಂತರ ಪೂರ್ತಿ ಕಟ್ಟಿದ ನಂತರ ನಿಮಗೆ ಪ್ರೀಮಿಯಂ ಅನ್ನು ನಾವು ವಾಪಸ್ ಕೊಟ್ಬಿಡ್ತೀವಿ ಅನ್ನೋ ತರದ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿಗಳು ಬಂದಿವೆ. ಆದ್ರೆ ಗಮನಿಸ್ಕೊಳ್ಳಿ, ಇದರ ಪ್ರೀಮಿಯಂ 50ರಿಂದ 75% ಜಾಸ್ತಿ ಇರುತ್ತೆ. ಈಗ ಉದಾಹರಣೆಗೆ ನಾನು ಹೇಳಿದ್ನಲ್ಲ, ನಾವು ಟರ್ಮ್ ಇನ್ಶೂರೆನ್ಸ್, ರೆಗ್ಯುಲರ್ ಟರ್ಮ್ ಇನ್ಶೂರೆನ್ಸ್ ಅನ್ನ 1 ಕೋಟಿ ಕವರೇಜ್ ಇರೋ ರೆಗ್ಯುಲರ್ ಟರ್ಮ್ ಇನ್ಶೂರೆನ್ಸ್ ಅನ್ನ 35 ವರ್ಷದ ವ್ಯಕ್ತಿ ವಾರ್ಷಿಕ 20,000 ರೂಪಾಯಿ ಪ್ರೀಮಿಯಂಗೆ ತೆಗೆದುಕೊಂಡ್ರು ಅಂತ ಅನ್ಕೊಳ್ಳೋಣ. ಈಗ ಟರ್ಮ್ ಇನ್ಶೂರೆನ್ಸ್ ವಿತ್ ರಿಟರ್ನ್ ಆನ್ ಪ್ರೀಮಿಯಂ ತಗೋಬೇಕಾದ್ರೆ ಹತ್ತತ್ರ ಆತ 45,000 ರೂಪಾಯಿನ ಕೊಡಬೇಕು ನೋಡಿ. ಅಂದ್ರೆ ಅವ್ರು ಏನ್ ನಿಮಗೆ ಫೇವರ್ ಮಾಡ್ತಿಲ್ಲ, ನಿಮ್ಮ ಹತ್ರ ದುಡ್ಡು ತಗೊಂಡು ನಿಮಗೆ ವಾಪಸ್ ಕೊಡ್ತಿದ್ದಾರೆ. ಸೊ ಹಾಗಾಗಿ ಸಾಧ್ಯ ಆದಷ್ಟು ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಳ್ಳುವಾಗ ರಿಟರ್ನ್ ಆನ್ ಪ್ರೀಮಿಯಂ ಪಾಲಿಸಿಗಳನ್ನು ತೆಗೆದುಕೋಬೇಡಿ. ಇದರಿಂದ ಪ್ರೀಮಿಯಂ ಜಾಸ್ತಿ ಆಗುತ್ತೆ. ಆ ಪ್ರೀಮಿಯಂ ಜಾಸ್ತಿಯಾಗಿ ಹೆಚ್ಚು ಪ್ರೀಮಿಯಂ ಕಟ್ಟಿ ನಿಮ್ಮ ದುಡ್ಡನ್ನ ನೀವೇ ವಾಪಸ್ ಪಡ್ಕೊಳ್ಳೋ ಬದಲು ಆ ಹೆಚ್ಚುವರಿ ಮೊತ್ತವನ್ನ ಮ್ಯೂಚುವಲ್ ಫಂಡ್ ನಲ್ಲೋ ಅಥವಾ ಬೇರೆ ಯಾವುದೋ ನಿಮಗೆ ಸರಿ ಅನಿಸಿದ ಹೂಡಿಕೆಗಳಲ್ಲಿ ಹಾಕಿ ಹಣಕಾಸು ಸಲಹೆಗಾರರ ಸಲಹೆಯನ್ನ ಪಡ್ಕೊಂಡು ಹಾಕಿದ್ರೆ ನಿಮಗೆ ದುಡ್ಡು ಆ ಕಡೆ ಬೆಳೆಯುತ್ತೆ, ಈ ಕಡೆ ಇನ್ಶೂರೆನ್ಸ್ ಕವರೇಜ್ ಇರುತ್ತೆ. ಇದನ್ನ ನೆನಪಿಟ್ಕೊಂಡು ಮುಂದುವರಿ. ಎಸ್, ನೀವು ಹೇಳಿದ್ದು ಕರೆಕ್ಟ್. ಯಾಕೆಂತ ಹೇಳಿದ್ರೆ ಮೇಲ್ನೋಟಕ್ಕೆ ನೋಡಿದಾಗ ನಾನು ಕಟ್ಟಿದ್ದ ದುಡ್ಡು ನನಗೆ ವಾಪಸ್ ಬರುತ್ತೆ ನಾನಿದ್ರೆ. ಆದರೆ ರಿಯಲ್ ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ನಾವು ಕಟ್ಟಿದಂಥ ದುಡ್ಡು, ನಾವು ಏನಾದರೂ ಆಕಸ್ಮಿಕವಾಗಿ ನಮಗೇನಾದರೂ ಆಯಿತು ಅಂತೇಳಿ ನಮ್ಮ ಫ್ಯಾಮಿಲಿಯವರಿಗೆ ನಾವು ತಗೊಂಡಂಥ ಲೈಫ್ ಕವರ್ ಸಿಗುತ್ತೆ. ಆ ದುಡ್ಡು ನಾವು ಬದುಕಿದೀವಿ ಅಂತ ಹೇಳಿದ್ರೆ ನಮಗೆ ವಾಪಸ್ ಬರಲ್ಲ. ಆಗ ನೋಡಿದಾಗ ಅನ್ಸುತ್ತೆ ಇದು ವಾಪಸ್ ಬರುತ್ತಲ್ಲ ಅಂತ. ತುಂಬಾ ಜನ ಮೋಸ ಹೋಗೋದೇ ಇಲ್ಲಿ. ಎಸ್, ನೀವೊಂದು ಒಳ್ಳೆ ಅವರ ಕಣ್ ತೆರೆಸುವಂತ ತಪ್ಪನ್ನ ತಿಳಿಸ್ಕೊಟ್ಟಿದ್ದೀರಿ. ಎಸ್, ಇನ್ನು ಎರಡನೇ ತಪ್ಪು ಅಂತ ಹೇಳಿದ್ರೆ, ಈಗ ಎರಡನೇ ತಪ್ಪು ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಸಣ್ಣ ಇನ್ಶೂರೆನ್ಸ್ ಕಂಪ್ನಿಗಳಿಂದ ಕವರೇಜ್ ಅನ್ನ ತೆಗೆದುಕೊಳ್ಳುವಂಥದ್ದು. ಏನಾಗುತ್ತೆ, ಈ ಕಾಸಿಗೆ ತಕ್ಕ ಕಜ್ಜಾಯ ಅನ್ನೋ ಮಾತು ಇನ್ಶೂರೆನ್ಸ್ ಗಳಲ್ಲೂ ಅನ್ವಯ ಆಗುತ್ತೆ. ಈಗೇನಾಗುತ್ತೆ, ನಾವು ಯಾವುದೇ ಒಳ್ಳೆ ಬಟ್ಟೆ ತಗೋಬೇಕಾದ್ರೆ ಒಳ್ಳೆ ಶೋರೂಮ್ಗೆ ಹೋಗ್ತೀವಿ, ಚಿನ್ನ ತಗೋಬೇಕಾದ್ರೆ ಒಳ್ಳೆ ಶೋರೂಮ್ಗೆ ಹೋಗೇ ತಗೋತೀವಿ, ನಂಬಿಕೆ ಇರೋ ಕಡೆ ತಗೋತೀವಿ. ಅದೇ ರೀತಿ ನಾವು ಯಾವುದೇ ಇನ್ಶೂರೆನ್ಸ್ ಅನ್ನ ತೆಗೆದುಕೋಬೇಕಾದ್ರೂ ಕೂಡ ನಂಬಿಕಸ್ಥ ಕಂಪನಿಗಳಿಂದ ತಗೋಬೇಕು. ಏನಾಗ್ತದೆ, ಈ ತುಂಬಾ ಸಣ್ಣ ಸಣ್ಣ ಕಂಪ್ನಿಗಳು ಏನಾಗ್ತವೆ, ಕಾಂಪಿಟೇಟಿವ್ ಪ್ರೈಸ್ ಅನ್ನು ಕೊಡಬೇಕು ಅಂತ ಹೇಳಿ ಪ್ರೀಮಿಯಂ ಅನ್ನ ಕಡಿಮೆ ಮಾಡಿ ನಿಮಗೆ ದೊಡ್ಡ ಕವರೇಜ್ ಕೊಡ್ತೀವಿ ಅಂತೇಳಿ ಒಂದು ರೋಸಿ ಪಿಕ್ಚರ್ ಕೊಡ್ತಾರೆ. ಎಷ್ಟೋ ಸತಿ ಏನಾಗುತ್ತೆ, ಅವರ ಫೌಂಡೇಶನ್ ಸ್ಟ್ರಾಂಗ್ ಇಲ್ಲದೆ ಇರೋ ಕಾರಣ ನೀವು ಆ ಇನ್ಶೂರೆನ್ಸ್ ತಗೊಂಡ್ರು ಕೆಲವು ಸರಿ ಕವರೇಜ್ ಸರಿಯಾಗಿ ಸಿಗಲ್ಲ. ಹಾಗಾಗಿ ತೀರಾ ಸಣ್ಣ ಕಂಪ್ನಿಗಳ ಮೇಲೆ ಪ್ರೀಮಿಯಂ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ಇನ್ಶೂರೆನ್ಸ್ ಅನ್ನು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ, ಇನ್ಶೂರೆನ್ಸ್ ಅನ್ನುವಂಥದ್ದು ಒಂದು ಸೌಂಡ್ ವ್ಯವಸ್ಥೆ, ಅದು ಒಂದು ಬಹಳ ಗಟ್ಟಿಮುಟ್ಟಾದಂಥ ವ್ಯವಸ್ಥೆ ಆಗಿರಬೇಕು. ಈಗ ಯಾಕೆ ಅಂತ ಹೇಳಿದ್ರೆ, ಈಗ ನೀವು ಕಡಿಮೆ ಪ್ರೀಮಿಯಂ ತೆಗೆದುಕೊಂಡಾಗ ನಾಳೆ ದಿವಸ ಕವರೇಜ್ ಬಂದಾಗ ಏನಾಗ್ತದೆ, ಚಾಲೆಂಜಸ್ ಬರುತ್ತೆ. ಈಗ ನೀವು ಎಲ್ಲರ ಹತ್ರ ಕಮ್ಮಿ ಪ್ರೀಮಿಯಂ ತೆಗೆದುಕೊಂಡು ಕವರೇಜ್ ಒಂದೇ ಸತಿ ದೊಡ್ಡ ಮೊತ್ತ ಬಂದಾಗ ಆಗೇನಾಗ್ತದೆ, ಸಮಸ್ಯೆ ಆಗ್ತದೆ. ಹಾಗಾಗಿ ತೀರಾ ಸಣ್ಣ ಕಂಪ್ನಿಗಳಿಂದ ಇದನ್ನ ತಗೋಬೇಡಿ. ಹಾಗಾದ್ರೆ ನಿಮ್ಗೊಂದು ಪ್ರಶ್ನೆ ಬರ್ಬೋದು, ಯಾವ ರೀತಿಯ ಕಂಪ್ನಿಗಳಿಂದ ನಾವು ತಗೋಬೇಕು? ನೋಡಿ, 2-3 ಪ್ಯಾರಾಮೀಟರ್ಸ್ ಅನ್ನ ನಾನು ಇಲ್ಲಿ ನೋಟ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. 97%ಗಿಂತ ಕ್ಲೇಮ್ ರೇಷಿಯೋ ಜಾಸ್ತಿ ಇರಬೇಕು. ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ, ಕ್ಲೇಮ್ ರೇಷಿಯೋ ಅಲ್ಲ, ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ
97%ಗಿಂತ ಜಾಸ್ತಿ ಇರಬೇಕು. ವಾರ್ಷಿಕವಾಗಿ 5,000 ಕೋಟಿಗೂ ಹೆಚ್ಚಿನ ವಹಿವಾಟು ನಡೆಸುವಂತಹ ಕಂಪನಿ ಅದಾಗಿರಬೇಕು. ಮತ್ತೆ ನಾನು ಹೇಳಿದ್ನಲ್ಲ, ಕ್ಲೇಮ್ ಸೆಟ್ಲ್ಮೆಂಟ್ ರೇಷಿಯೋ ಮಾಹಿತಿ ಎಲ್ಲಿ ಸಿಗುತ್ತಪ್ಪ ಅಂತ ಹೇಳಿದ್ರೆ IRDAI ವೆಬ್ಸೈಟ್ನಲ್ಲಿ ಸಿಗುತ್ತೆ, ಅಲ್ಲಿ ಹೋಗಿ ನೋಡಿ. ಕ್ಲೇಮ್ ಸೆಟ್ಲ್ಮೆಂಟ್ ರೇಷಿಯೋ 97% ಇರಬೇಕು. ವಾರ್ಷಿಕ ವಹಿವಾಟು, ಇನ್ಶೂರೆನ್ಸ್ ಕಂಪನಿಯ ವಾರ್ಷಿಕ ವಹಿವಾಟು 5,000 ಕೋಟಿಗಿಂತ ಜಾಸ್ತಿ ಇರಬೇಕು. ಅಂತ ಕಂಪನಿಯಿಂದ ಇನ್ಶೂರೆನ್ಸ್ ಅನ್ನ, ಟರ್ಮ್ ಇನ್ಶೂರೆನ್ಸ್ ಅನ್ನ ತಗೊಳ್ಳಿ. ಸಣ್ಣ ಕಂಪನಿ ನೆಚ್ಕೊಂಡು ಕಡಿಮೆ ಪ್ರೀಮಿಯಂ ಸಿಗುತ್ತೆ ಅಂತೇಳಿ ತಗೊಂಡು ನನ್ನ ಹತ್ರನೂ ಒಂದು ಇನ್ಶೂರೆನ್ಸ್ ಇದೆ ಅಂತ ಇಟ್ಕೊಂಡು ನಾಳೆ ದಿವಸ ಸಮಸ್ಯೆ ಬಂದಾಗ ಕ್ಲೇಮ್ ಸಿಗದೆ ಪರದಾಡಬೇಡಿ. ಸೂಪರ್. ಇನ್ನು ಮೂರನೇ ತಪ್ಪು ಏನು ಅಂತ ಹೇಳಿದ್ರೆ ಕಡಿಮೆ ಕವರೇಜ್ ತಗೊಂಡ್ಬಿಡೋದು. ಏನಾಗುತ್ತೆ, ಎಷ್ಟೋ ಸತಿ ನಾವು ಏನೇನಕ್ಕೋ ಖರ್ಚು ಮಾಡ್ತೀವಿ, ಆದ್ರೆ ನಮ್ಮ ಸುರಕ್ಷತೆಗೋಸ್ಕರ ನಾವು ಖರ್ಚು ಮಾಡೋದೇ ಇಲ್ಲ. ಈಗ ನೋಡಿ, ಇದು ಕೂಡ ಒಂದು ಇನ್ವೆಸ್ಟ್ಮೆಂಟು. ಈ ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಕೂಡ ಒಂದು ರೀತಿಯ ಇನ್ವೆಸ್ಟ್ಮೆಂಟ್, ನಮ್ಮ ಸುರಕ್ಷತೆಗಾಗಿ ನಾವು ಮಾಡುವಂಥ ಇನ್ವೆಸ್ಟ್ಮೆಂಟ್. ಈಗೇನಾಗುತ್ತೆ, ವರ್ಷದಿಂದ ವರ್ಷಕ್ಕೆ ನಮ್ಗೆ ಆದಾಯ ಜಾಸ್ತಿ ಆಗುತ್ತೆ, ಸಂಬಳ ಜಾಸ್ತಿ ಆಗುತ್ತೆ, ಜವಾಬ್ದಾರಿಗಳು ಜಾಸ್ತಿ ಆಗ್ತವೆ. ಹೌದು. ಈಗ ಉದಾಹರಣೆಗೆ ನನಗೆ ಮದುವೆ ಆಗೋಕ್ಕಿಂತ ಮುಂಚೆ ಇದ್ದ ಜವಾಬ್ದಾರಿಗೂ ಮದುವೆ ಆದ ನಂತರ ಇರುವ ಜವಾಬ್ದಾರಿಗೂ ಸಾಕಷ್ಟು ವ್ಯತ್ಯಾಸ ಆಗುತ್ತೆ. ಮಗು ಆದ ನಂತರ ಆಗೋ ಜವಾಬ್ದಾರಿಗೂ ಸಾಕಷ್ಟು ವ್ಯತ್ಯಾಸ ಆಗುತ್ತೆ. ಈಗ ನನ್ನ ಜವಾಬ್ದಾರಿ ಏನು? ನಮ್ಮ ಕುಟುಂಬದ ಖರ್ಚುಗಳನ್ನು ನೋಡ್ಕೋಬೇಕು, ನನ್ನ ಮಗಳ ಭವಿಷ್ಯದ ಓದಿನ ಖರ್ಚುಗಳನ್ನು ನೋಡಬೇಕು, ನಾಳೆ ದಿವಸ ಅವ್ರ ಮದುವೆ ಮತ್ತೊಂದಾದಾಗ ಅದರ ಖರ್ಚುಗಳನ್ನು ನೋಡಬೇಕು, ನನ್ನ ಮತ್ತು ನನ್ನ ಮಡದಿಯ ನಿತ್ಯ ಜೀವನದ ಖರ್ಚುಗಳನ್ನು ನೋಡ್ಕೋಬೇಕು, ನನ್ನ ನಿವೃತ್ತಿ ಜೀವನದ ತಯಾರಿಯನ್ನ ಮಾಡ್ಕೋಬೇಕು. ಇಷ್ಟೆಲ್ಲ ಖರ್ಚುಗಳಿರ್ತವೆ. ನಾವು ಎಷ್ಟೋ ಜನ ಏನ್ ತಪ್ಪು ಮಾಡ್ತಾರೆ, 20-22 ವರ್ಷದಲ್ಲೋ ಯಾವಾಗ್ಲೂ ಒಂದು ಕವರೇಜನ್ನ ತಗೊಂಡಿರ್ತಾರೆ. ಅವ್ರ ಸಂಬಳ ಜಾಸ್ತಿ ಆಗಿರುತ್ತೆ, ಕವರೇಜನ್ನ ಅಪ್ಡೇಟ್ ಮಾಡ್ಕೊಂಡಿರಲ್ಲ. ಹಾಗಾಗಿ ಕಾಲ ಕಾಲಕ್ಕೆ ನಮ್ಮ ಜವಾಬ್ದಾರಿಗೆ ಅನುಗುಣವಾಗಿ ನಾವು ಒಂದು 50 ಲಕ್ಷ ಕವರೇಜ್ ತಗೊಂಡಿರ್ತೀವಿ. ಅದನ್ನ ಪೀರಿಯಾಡಿಕಲಿ ಇವ್ಯಾಲ್ಯೂಯೇಟ್ ಮಾಡ್ಬೇಕು. 1 ವರ್ಷ ಆದ್ಮೇಲೆ, ನಂಗೆ ಸಂಬಳ ಜಾಸ್ತಿ ಆಗಿದ್ಯಾ, ಜವಾಬ್ದಾರಿ ಜಾಸ್ತಿ ಆಗಿದ್ಯಾ, ಅದಕ್ಕೆ ತಕ್ಕಂಗೆ ಇದನ್ನ ಚೇಂಜ್ ಮಾಡ್ಕೋಬೇಕಾ ಅನ್ನೋದನ್ನ ಪರಾಮರ್ಶೆ ಮಾಡಿ ಹೋಗ್ಬೇಕಾಗತ್ತೆ. ಒಂದು ಅಂದಾಜಿಗೆ ಹೇಳೋದಿದ್ರೆ, ನಾವು ಟರ್ಮ್ ಇನ್ಶೂರೆನ್ಸ್ ಅನ್ನ ತಗೊಳ್ಬೇಕಿದ್ರೆ ಪ್ಯಾರಾಮೀಟರ್ ಅಂತ ಏನಾದ್ರು ಇದೆಯಾ? ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ಬೋದಾ? ಅಂದ್ರೆ ಕವರೇಜ್ ಎಷ್ಟು ತಗೋಬೇಕು ಅನ್ನೋದಕ್ಕೆ. ಈಗ ನೋಡಿ ಶೇಷ, ನಾನು ಯಾಕೆ ಕಡಿಮೆ ಕವರೇಜ್ ತಗೊಂಡ್ರೆ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಇಲ್ಲಿ ನೋಟ್ ಮಾಡ್ಕೊಂಡಿದ್ದೀನಿ ನೋಡಿ. ತುಂಬಾ ಜನ 30 ಲಕ್ಷ ಅಥವಾ 50 ಲಕ್ಷ ಕವರೇಜ್ ತಗೋತಾರೆ ಅಂತ ಅನ್ಕೊಳ್ಳೋಣ. ಉದಾಹರಣೆಗೆ 30 ಲಕ್ಷ ಕವರೇಜ್ ಅನ್ನ ನೀವು ಪಡ್ಕೊಂಡಿದ್ದೀರಿ ಅಥವಾ ಯಾವುದೋ ವ್ಯಕ್ತಿ ಪಡ್ಕೊಂಡಿದ್ದಾರೆ ಅಂತ ಭಾವಿಸೋಣ. ಅಕಸ್ಮಾತ್ ಆಗಿ ಆ ವ್ಯಕ್ತಿಯ ಜೀವಕ್ಕೆ ತೊಂದರೆ ಆಗಿದೆ, ಆ 30 ಲಕ್ಷ ಆ ಕುಟುಂಬಕ್ಕೆ ಸಿಕ್ಕಿದೆ ಅಂತೇಳಿ ಭಾವಿಸೋಣ. ಆ ಕುಟುಂಬದ ಖರ್ಚು, ಮನೆ ಖರ್ಚು ಪ್ರತಿ ತಿಂಗಳು 50,000 ರೂಪಾಯಿ ಅಂತ ಅಂದಾಜು ಮಾಡೋಣ. ಅದರ ಪ್ರಕಾರ 30 ಲಕ್ಷ ಕವರೇಜು 5 ವರ್ಷದಲ್ಲಿ ಖಾಲಿ ಆಗ್ಬಿಡುತ್ತೆ. 30 ಲಕ್ಷ ಪರಿಹಾರ ಕೊಡುತ್ತಲ್ಲ ಇನ್ಶೂರೆನ್ಸ್ ಕಂಪನಿ, ಪ್ರತಿ ತಿಂಗಳು 50,000 ರೂಪಾಯಿ ನಿಮ್ಮ ಖರ್ಚಿದೆ ಅಂತಂದ್ರೆ ನೀವು 30 ಲಕ್ಷ ರೂಪಾಯಿ ಕವರೇಜ್ ತಗೊಂಡಿದ್ರೆ 5 ವರ್ಷಕ್ಕೆ 50,000 ಖಾಲಿ ಆಗುತ್ತೆ. ಹಾಗಾದ್ರೆ ಎಷ್ಟು ಕವರೇಜ್ ತಗೋಬೇಕು ಅನ್ನೋ ಪ್ರಶ್ನೆ ಬಂದ್ರೆ, ನಿಮ್ಮ ವಾರ್ಷಿಕ ಆದಾಯದ 10ರಿಂದ 15 ಪಟ್ಟು ಇನ್ಶೂರೆನ್ಸ್ ಕವರೇಜ್ ತೆಗೆದುಕೊಳ್ಬೇಕು ಅನ್ನೋದು ಒಂದು ಮಾನದಂಡ, ಒಂದು ಯಾರ್ಡ್ ಸ್ಟಿಕ್. ಅಂದ್ರೆ ನಿಮ್ಮ ವಾರ್ಷಿಕ ಆದಾಯ 10 ಲಕ್ಷ ಇದ್ರೆ 1ರಿಂದ 1.5 ಕೋಟಿ ರೂಪಾಯಿ ಕವರೇಜ್ ಅನ್ನ ನೀವು ಪಡೆದುಕೊಳ್ಬೇಕು ಅನ್ನೋದನ್ನ ಇಲ್ಲಿ ಸೂಚ್ಯವಾಗಿ ಹೇಳ್ತಿದೀವಿ. ಮತ್ತೆ ನಾನು ಅದೇ ಹೇಳಿದ್ನಲ್ಲ, ಜವಾಬ್ದಾರಿ ಹೆಚ್ಚಾದಂತೆ ಅದನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೇಕು. ಇನ್ನು ಟರ್ಮ್ ಇನ್ಶೂರೆನ್ಸ್ ತಗೊಳ್ಳುವಾಗ ನೆಕ್ಸ್ಟ್ ಯಾವ ತಪ್ಪು ಮಾಡಬಾರ್ದು? ಈಗ ನೋಡಿ, ತುಂಬಾ ಜನ ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಳ್ಳುವಾಗ ಆರೋಗ್ಯ ಸ್ಥಿತಿ, ಅವರ ದುರಭ್ಯಾಸಗಳು, ಉದ್ಯೋಗದ ಮಾಹಿತಿಯನ್ನ ಮರೆಮಾಚಿಬಿಡ್ತಾರೆ. ಇದರಿಂದ ಕೂಡ ಕವರೇಜ್ಗೆ ಪ್ರಾಬ್ಲಮ್ ಆಗುತ್ತೆ. ಎಷ್ಟೋ ಜನ ನೀವು ಸ್ಮೋಕ್ ಮಾಡ್ತೀರಾ ಅಂತ ಕೇಳಿರ್ತಾರೆ ಟರ್ಮ್ ಇನ್ಶೂರೆನ್ಸ್ ನ ಅರ್ಜಿಯಲ್ಲಿ. ಇಲ್ಲ, ಸ್ಮೋಕ್ ಮಾಡಲ್ಲ ಅಂತ ಹೇಳ್ತಾರೆ, ಆದ್ರೆ ವಾಸ್ತವದಲ್ಲಿ ಅವ್ರು ಸ್ಮೋಕ್ ಮಾಡ್ತಾರೆ. ಈಗ ನೀವು ಕುಡ್ತಾ ಅಭ್ಯಾಸ ಇದೆಯಾ ನಿಮಗೆ ಅಂತ ಕೇಳ್ತಾರೆ, ಇಲ್ಲ ಅಂತ ಹೇಳ್ತಾರೆ, ಆದ್ರೆ ಕುಡಿತಿರ್ತಾರೆ. ಸೊ ಅಥವಾ ನೀವು ಫ್ರೀಕ್ವೆಂಟ್ ಆಗಿ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡೋ ತರದ ಕೆಲಸನ ನಿಮ್ದು ಅಂತ ಕೇಳಿರ್ತಾರೆ, ಇಲ್ಲ ಅಂತ ನೀವು ಹೇಳಿರ್ತೀರಿ. ಆದ್ರೆ ನೀವು ಕನಿಷ್ಠ ತಿಂಗಳಿಗೆ 2 ಸರಿ ಫ್ಲೈಟ್ ಅಲ್ಲಿ ಹೋಗ್ತಾ ಇರ್ತೀರಿ. ಅಥವಾ ನೀವು ಯಾವುದೇ ಹಜಾರ್ಡಸ್ ಉದ್ಯೋಗದಲ್ಲಿ ಇಲ್ಲ, ಅಂದ್ರೆ ಮೈನಿಂಗು ಅಥವಾ ಈ ರೀತಿಯ ಹೈ ರಿಸ್ಕ್ ಉದ್ಯೋಗಗಳಲ್ಲಿ ನೀವು ಇಲ್ವಾ ಅಂತ ಕೇಳಿರ್ತಾರೆ. ನೀವು ಇಲ್ಲ ಅಂತ ಹೇಳಿರ್ತೀರಿ, ಆದ್ರೆ ಇರ್ತೀರಿ. ಸೊ ಈ ರೀತಿಯ ಮಾಹಿತಿಗಳನ್ನ ಮರೆಮಾಚಿದಾಗ ಏನಾಗುತ್ತೆ, ಯಾವುದೇ ಇನ್ಶೂರೆನ್ಸ್ ಕಂಪನಿ ಕ್ಲೇಮ್ ಅನ್ನ ಕೊಡೋದಕ್ಕೆ ಮುಂಚೆ ಈ ಪೂರ್ವಾಪರಗಳನ್ನ ಗಮನಿಸಿಯೇ ಕೊಡುತ್ತೆ. ಮತ್ತೆ
ಈಗ ನೀವು ಈ ಟರ್ಮ್ ಇನ್ಶೂರೆನ್ಸ್ಗೆ ಅರ್ಜಿ ಹಾಕಿದ ಮೇಲೆ ನಿಮ್ಮ ಹೆಲ್ತ್ ಚೆಕಪ್ ಅನ್ನ ಮಾಡ್ತಾರೆ. ಹೆಲ್ತ್ ಚೆಕಪ್ ಮಾಡುವಾಗ ನಿಮ್ಮ ದೇಹದಲ್ಲಿ ನಿಕೋಟಿನ್ ಅಂಶ ಕಂಡು ಬಂದ್ರೆ ಅಥವಾ ಮದ್ಯದ ಅಂಶ ಕಂಡು ಬಂದ್ರೆ ನಿಮ್ಮ ಅರ್ಜಿಯಲ್ಲಿ ನೀವು ಕುಡಿತವನ್ನ ಮಾಡೋದಿಲ್ಲ ಅಥವಾ ಸ್ಮೋಕ್ ಮಾಡೋದಿಲ್ಲ ಅಂತ ಬರ್ತಿದ್ರೆ ಅದು ನಿಮಗೆ ಸಮಸ್ಯೆ ಆಗುತ್ತೆ. ನಿಮಗೆ ಅವರು ಇನ್ಶೂರೆನ್ಸ್ ಕವರೇಜನ್ನೇ ಕೊಡದೇ ಇರುವಂಥ ಸಾಧ್ಯತೆ ಇರುತ್ತೆ. ಯಾಕೆ ಇದನ್ನ ಮರೆಮಾಚ್ತಾರೆ ಅಂತ ಹೇಳಿದ್ರೆ ಪ್ರೀಮಿಯಂ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನ ಮರೆಮಾಚಕ್ಕೆ ಹೋಗ್ತಾರೆ. ದಯವಿಟ್ಟು ಮರೆಮಾಚಕ್ಕೆ ಹೋಗಬೇಡಿ. ಮರೆಮಾಚಕ್ಕೆ ಹೋಗಿ 1-2 ಸಾವಿರ ರೂಪಾಯಿ ಅಥವಾ ಒಂದು 5,000 ರೂಪಾಯಿ ಉಳ್ಸಕ್ಕೆ ಹೋಗಿ ದೊಡ್ಡ ಮೊತ್ತದ ಕವರೇಜ್ಗೆ ರಿಸ್ಕ್ ಅನ್ನು ತಂದುಕೋಬೇಡಿ ಅನ್ನುವಂಥದ್ದು. ಈಗ ಕ್ಯೂರಿಯಾಸಿಟಿಗೆ ಒಂದು ಪ್ರಶ್ನೆ ಬಂತು ನನಗೆ. ಏನು ಅಂತ ಹೇಳಿದ್ರೆ, ಈಗ ನೀವು ಹೇಳಿದಂಗೆ ತಾವು ಕುಡಿಯೋದು ಅಥವಾ ಸ್ಮೋಕ್ ಮಾಡುವಂಥ ಅಭ್ಯಾಸ ಇದ್ರು ಕೂಡ ಅದನ್ನು ಮರೆಮಾಚಿ ಇನ್ಶೂರೆನ್ಸ್ನ ತಗೊಂಡ್ರು ಅಂತ ಇಟ್ಕೊಳ್ಳೋಣ. ತಗೊಂಡಾದ್ಮೇಲೆ ಆತನಿಗೆ ಏನಾದ್ರು ಜೀವಕ್ಕೆ ಆಯಿತು ಅಂತಾದರೆ ನೆಕ್ಸ್ಟ್ ಅವರು ಲೈಫ್ ಕವರ್ ಕೊಡುವಂಥ ಸಂದರ್ಭದಲ್ಲಿ ಫ್ಯಾಮಿಲಿಗೆ ಕೊಡದೇ ಇರುವಂಥ ಚಾನ್ಸಸ್ ಇದೆಯಾ? ಅದೇನಾದ್ರೂ ಕಂಡು ಬಂದ್ರೆ ಈ ತರ ಮದ್ಯಪಾನ ಮಾಡಿ ಅಥವಾ ಧೂಮಪಾನ ಮಾಡಿ ಈ ರೀತಿ ಇವ್ರಿಗೆ ಆರೋಗ್ಯ ಸಮಸ್ಯೆ ಆಗಿದೆ ಅನ್ನೋದು ಅವರು ಇದ್ರಲ್ಲಿ ಕಂಡು ಬಂದ್ರೆ ನಿರಾಕರಿಸುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಟರ್ಮ್ ಇನ್ಶೂರೆನ್ಸ್ ಇಸ್ ಗಿವನ್ ಪ್ಯೂರ್ಲಿ ಆನ್ ಟ್ರಸ್ಟ್. ಪರಸ್ಪರ ವಿಶ್ವಾಸದ ಮೇಲೆ, ನಂಬಿಕೆ ಮೇಲೆ ಕೊಡ್ತಾರೆ. ನೀವು ಆ ನಂಬಿಕೆಗೆ ದ್ರೋಹ ಬಗೆದು ಬಿಟ್ರೆ ಅವ್ರು ಹೆಂಗ್ ಕವರೇಜ್ ಕೊಡ್ತಾರೆ ಅನ್ನೋ ಪ್ರಶ್ನೆ ಇಲ್ಲಿ ನಾವು ಕೇಳ್ಕೋಬೇಕು. ಆಗ ತಪ್ಪು ಮಾಡಬಾರ್ದು. ಒಂದ್ ವೇಳೆ ತಪ್ಪು ಮಾಡಿದ್ರೆ ಮನೆಯವರು ಅಥವಾ ಫ್ಯಾಮಿಲಿಯವರು ಆರ್ಥಿಕವಾಗಿ ಅವಲಂಬಿಸಿದಂತವರು ತೊಂದರೆ ಕ್ಲೈಮ್ಗೋಸ್ಕರ ಪರಿಸ್ಥಿತಿ ಬರುತ್ತೆ. ಈಗ ಒಂದು ಒಳ್ಳೆಯ ಟರ್ಮ್ ಇನ್ಶೂರೆನ್ಸ್ ಅನ್ನ ತಗೊಳ್ಬೇಕು ಅಂತ ಹೇಳಿದ್ರೆ, ಉತ್ತಮವಾಗಿರುವಂತದ್ದು ನಾವು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಪ್ರೀಮಿಯಂ ಎಲ್ಲ ಎಷ್ಟು ಬರುತ್ತೆ, ಅದನ್ನ ಹೆಂಗೆ ನಾವು ಇದು ಮಾಡೋದು ಅಂತ? ಈಗ ನೋಡಿ ಶೇಷ, ಈ ಟರ್ಮ್ ಇನ್ಶೂರೆನ್ಸ್ಗೆ ನಾವು ತುಂಬಾ ಪ್ರೀಮಿಯಂ ಇರುತ್ತೆ ಅಂತ ಅನ್ಕೊಂಡ್ರೆ ತಪ್ಪು. ಈಗ ನೋಡಿ, ತಿಂಗಳಿಗೆ 400-500 ರೂಪಾಯಿ ಕೊಟ್ರೆ ಸಾಕು ನಿಮ್ಗೆ ಹತ್ತಿರ 1 ಕೋಟಿ ರೂಪಾಯಿವರೆಗೆ ಟರ್ಮ್ ಇನ್ಶೂರೆನ್ಸ್ ಕವರೇಜ್ ಸಿಗುತ್ತೆ. ಆದ್ರೆ ಇಲ್ಲಿ ಏನು ಗಮನಿಸ್ಕೋಬೇಕಪ್ಪ ಅಂತ ಹೇಳಿದ್ರೆ, ನಿಮ್ಮ ಏಜ್ನ ಆಧಾರದ ಮೇಲೆ ನಿಮ್ಮ ಪ್ರೀಮಿಯಂನಲ್ಲಿ ವ್ಯತ್ಯಾಸ ಆಗ್ಬೋದು. ಅಂದ್ರೆ ಈಗ 400-500 ರೂಪಾಯಿ ಅಂತ ಹೇಳಿದ ತಕ್ಷಣ 400-500 ರೂಪಾಯಿಗೆನೆ ಕೋಟಿಗಟ್ಟಲೆ ಕವರೇಜ್ ಸಿಗಲ್ಲ. ಅದು ಒಂದು ಬೇಸ್ ಆಗಿ ಇಟ್ಕೊಂಡು ನಾವು ಹೇಳ್ತಾ ಇದ್ವಿ. ಮತ್ತೆ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತ ಲಿಂಕ್ ಅನ್ನ ಬಳಸಿ ನೀವು ಟರ್ಮ್ ಇನ್ಶೂರೆನ್ಸ್ ಅನ್ನ ಖರೀದಿ ಮಾಡಿದ್ರೆ ಹತ್ತಿರ 15% ಡಿಸ್ಕೌಂಟ್ ಕೂಡ ನಿಮಗೆ ಸಿಗುತ್ತೆ. ಮತ್ತೆ ಈಗ ನೋಡಿ, ಈ ಪಾಲಿಸಿ ಬಜಾರ್ ಅಂತೇಳಿ ಒಂದು ಪ್ಲಾಟ್ಫಾರ್ಮ್ ಇದೆ. ಆ ಪಾಲಿಸಿ ಬಜಾರ್ ಪ್ಲಾಟ್ಫಾರ್ಮ್ ನಲ್ಲಿ 51 ವಿವಿಧ ಇನ್ಶೂರೆನ್ಸ್ ಕಂಪನಿಗಳ ವಿವಿಧ ಟರ್ಮ್ ಇನ್ಶೂರೆನ್ಸ್ ಪ್ರಾಡಕ್ಟ್ ಗಳನ್ನ ಕಂಪೇರ್ ಮಾಡಿ ನಿಮಗೆ ಯಾವುದು ಸರಿ ಹೊಂದುತ್ತೋ ಅದನ್ನ ಖರೀದಿ ಮಾಡುವಂತಹ ಅವಕಾಶ ಇದೆ. ಅದನ್ನ ನೀವು ಆ ರೀತಿ ಆಲೋಚನೆ ಮಾಡ್ಬೋದು. ಈಗ ನೋಡಿ, ನಂಗೆ ಯಾವ ಕಂಪ್ನಿ ಬೆಸ್ಟ್, ಯಾವ ಕಂಪ್ನಿ ಗೊತ್ತಿದೆ, ಯಾವ ಕಂಪ್ನಿ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಹೆಂಗಿದೆ, ಇದೆಲ್ಲವನ್ನು ನೀವು ನೋಡ್ಬೋದು. ಮತ್ತೆ ಫಿಲ್ಟರ್ ಅಪ್ಲೈ ಮಾಡ್ಬೋದು. ನೀವು 51 ಕಂಪ್ನಿಗಳನ್ನ ಕಂಪೇರ್ ಮಾಡಿ ಬೈ ಮಾಡಿದಾಗ ಪ್ರೀಮಿಯಂ ಎಲ್ಲಿ ಉತ್ತಮವಾಗಿದೆ, ಕವರೇಜ್ ಕೂಡ ಎಲ್ಲಿ ಉತ್ತಮವಾಗಿದೆ, ಇದೆಲ್ಲವನ್ನ ಗಮನಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಈ ಆಪತ್ಕಾಲದ ಆಪ್ತ ಮಿತ್ರ. ನಾನು ಆಗ್ಲೇ ಹೇಳಿದಾಗೆ ಇದರಲ್ಲಿ ಯಾವುದೇ ಕಾಂಪ್ರಮೈಸ್ ಅನ್ನ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ನೀವಿಲ್ಲದಿದ್ದಾಗ ನಿಮ್ಮ ಕುಟುಂಬ ಸುರಕ್ಷಿತವಾಗಿರಬೇಕು, ನಿಮ್ಮ ಕುಟುಂಬ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಬಾರದು ಅಂದ್ರೆ ದಯವಿಟ್ಟು ಟರ್ಮ್ ಇನ್ಶೂರೆನ್ಸ್ ತಗೊಳ್ಳಿ. ನೋಡಿ, ಈ ಟರ್ಮ್ ಇನ್ಶೂರೆನ್ಸ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಒಂದು ಕುಟುಂಬದಲ್ಲಿ ಒಂದು ಸಾವಾದಾಗ 2 ರೀತಿಯ ನಷ್ಟ ಉಂಟಾಗುತ್ತೆ. ಒಂದು ಎಮೋಷನಲ್ ಲಾಸ್, ಮತ್ತೊಂದು ಫಿನಾನ್ಷಿಯಲ್ ಲಾಸ್. ಈ ಎಮೋಷನಲ್ ಲಾಸ್ ಅನ್ನ ನಾವು ಯಾವುದೇ ಕಾರಣಕ್ಕೂ ತುಂಬಲಿಕ್ಕೆ ಆಗಲ್ಲ. ಯಾಕೆಂತ ಹೇಳಿದ್ರೆ ಈ ಕುಟುಂಬದ ಯಜಮಾನ ಅಥವಾ ಯಜಮಾನಿಯ ಅನುಪಸ್ಥಿತಿ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಆದ್ರೆ ಆ ನೋವಿನ ಜೊತೆ ಆರ್ಥಿಕ ನೋವು ಸೇರ್ಕೊಂಡ್ರೆ ಆ ನೋವು ಮತ್ತು ದೊಡ್ಡದಾಗುತ್ತೆ. ಹಾಗಾಗಿ ಟರ್ಮ್ ಇನ್ಶೂರೆನ್ಸ್ ಅನ್ನ ತಗೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ಪಾಲಿಸಿ ಬಜಾರ್ ಲಿಂಕ್ ಇದೆ, ಅದರಲ್ಲಿ ನೀವು ಕಂಪೇರ್ ಮಾಡಿ ಬೈ ಮಾಡಿ. ಡಿಲೇ ಮಾಡಬೇಡಿ. ಟರ್ಮ್ ಇನ್ಶೂರೆನ್ಸ್ ನಿಮ್ಮ ಆಪತ್ಕಾಲದ ಆಪ್ತ ಮಿತ್ರ. ಅಬ್ಸಲ್ಯೂಟ್ಲಿ ಹೌದು. ಬೇರೆ ಬೇರೆ ಕಡೆ ಹೋಗಿ ಯಾವ್ಯಾವ್ದೋ ಕಂಪನಿಗಳನ್ನು ಹುಡುಕೋ ಬದಲು ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಒಂದು 50ಕ್ಕೂ ಹೆಚ್ಚು ಕಂಪೇರ್ ಮಾಡಬಹುದು, ಕಂಪೇರ್ ಮಾಡಿ ಬೈ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅಬ್ಸಲ್ಯೂಟ್ಲಿ ಸೂಪರ್ ಆಗಿ ಹೇಳಿದ್ರಿ. ಬೇಕಾದವರು ಅದನ್ನ ತಗೊಳ್ಬಹುದು. ಇನ್ನು ನೆಕ್ಸ್ಟ್ ತಪ್ಪಿನ ಬಗ್ಗೆ ನಾವು ಮಾತನಾಡೋದಿದ್ರೆ, ಖಂಡಿತ ಶೇಷ. ಈಗ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ತುಂಬಾ ಜನ ಹೆಂಗೆ ಕವರೇಜ್ ತಗೋತಾರೆ ಅಂತ ಹೇಳಿದ್ರೆ 90 to 95 ಇಯರ್ಸ್ ವರೆಗೆ ಕವರೇಜ್ ತಗೋತಾರೆ. ಅಗತ್ಯ ಇಲ್ವಾ? ಅದು ಅಗತ್ಯ ಇಲ್ಲ. ನೋಡಿ, ಟರ್ಮ್ ಇನ್ಶೂರೆನ್ಸ್ ನ ಅಗತ್ಯ ಹೆಚ್ಚಂದ್ರೆ 60, 65, 70 ವರ್ಷ. ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಆರ್ಥಿಕವಾಗಿ ತುಂಬಾ ದುಡಿಮೆ ಮಾಡೋದು ಯಾವಾಗ? ಕೆಲಸದಲ್ಲಿ ಇದ್ದಾಗ, ಅಥವಾ ಆತನ ದೇಹದಲ್ಲಿ ತುಂಬಾ ಶಕ್ತಿ ಇದ್ದಾಗ. ಅಂದ್ರೆ 60 ವರ್ಷದ ಒಳಗಡೆ ಆತ ತುಂಬಾ ಪರಿಶ್ರಮದಿಂದ ಕೆಲಸವನ್ನ ಮಾಡಬಹುದು. ಆ ನಂತರದಲ್ಲಿ ಏನಾಗ್ತದೆ, ಈಗ ಅಷ್ಟೊತ್ತಿಗೆ ಮಕ್ಕಳು ಮರಿ ಎಲ್ಲ ಬೆಳೆದು ದೊಡ್ಡವರು ಆಗಿರ್ತಾರೆ, ಅವರ ದುಡಿಮೆ ಬರ್ತಿರುತ್ತೆ.
ಕುಟುಂಬದಲ್ಲಿ ಹೆಚ್ಚಿನ ಅವಲಂಬನೆ ಇರಲ್ಲ. ನೀವು ಹಿಂಗೆಲ್ಲ ಆಲೋಚನೆ ಮಾಡಿದೆ, ಇಲ್ಲಪ್ಪ ನಂಗೆ ಎನಿ ಕಾಸ್ಟ್ ನಾನು ತೀರ್ಕೊಂಡ್ರೆ ನಂಗೆ ಕ್ಲೇಮ್ ಸಿಗಲೇಬೇಕು ಅನ್ನೋ ಲೆಕ್ಕಾಚಾರಕ್ಕೆ ನೀವು 90ರಿಂದ 95 ವರ್ಷದವರೆಗೆ ಕವರೇಜ್ ತಗೊಂಡ್ರೆ ಇನ್ಶೂರೆನ್ಸ್ ಪ್ರೀಮಿಯಮ್ ಹೆವಿ ಜಾಸ್ತಿ ಆಗುತ್ತೆ. ಯಾಕಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ, ಈಗ 90-95 ವರ್ಷದವರೆಗೆ ತಗೊಂಡ್ರೆ ಅಟ್ ಎನಿ ಕಾಸ್ಟ್ ವ್ಯಕ್ತಿಯ ಜೀವಕ್ಕೆ ತೊಂದರೆ ಆಗುವಂತ ಸಾಧ್ಯತೆ ಇದ್ದೇ ಇರುತ್ತೆ. ಸೊ ಇನ್ಶೂರೆನ್ಸ್ ಕಂಪ್ನಿ ಕ್ಲೇಮ್ ಕೊಡ್ಲೇಬೇಕು. ಈ ಟರ್ಮ್ ಇನ್ಶೂರೆನ್ಸ್ ಇರೋದು ಯಾವಾಗ, ನೀವು ದುಡಿಯುವಂತ ಸಂದರ್ಭದಲ್ಲಿ ನಿಮ್ಮ ಕುಟುಂಬಕ್ಕೆ, ಅಂದ್ರೆ ನೀವು ದುಡಿಮೆ ಮಾಡ್ತಿದ್ದು ನಿಮ್ಮ ಕುಟುಂಬ ನಿಮ್ಗೆ ಕುಟುಂಬಕ್ಕೆ ನೀವು ಆಧಾರ ಸ್ತಂಭವಾಗಿರುವಂತ ಸಂದರ್ಭದಲ್ಲಿ ನಿಮ್ಮ ಜೀವಕ್ಕೆ ತೊಂದರೆ ಆದ್ರೆ ಅದಕ್ಕೆ ಪರಿಹಾರ ರೂಪದಲ್ಲಿ ಕೊಡೋಕೆ ಟರ್ಮ್ ಇನ್ಶೂರೆನ್ಸ್ ಇರೋದು. ನೀವು 95 ಇಯರ್ಸ್ ವರೆಗೆ ತಗೊಂಡ್ರೆ ಬಹುತೇಕ 95 ಇಯರ್ಸ್ ವರೆಗೆ ಇವತ್ತಿನ ಕಾಲದಲ್ಲಿ ಬದುಕುವಂತ ಸಾಧ್ಯತೆ ತೀರಾ ಕಡಿಮೆ. ಅಲ್ಲಿಗೆ ಕ್ಲೇಮ್ ಬಂದೇ ಬರುತ್ತೆ. ಅದಕ್ಕೆ ಏನ್ ಮಾಡ್ತಾರೆ ಇನ್ಶೂರೆನ್ಸ್ ಕಂಪ್ನಿಯವರು, ಪ್ರೀಮಿಯಂ ಅನ್ನೇ ಸಿಕ್ಕಾಪಟ್ಟೆ ಜಾಸ್ತಿ ಮಾಡ್ತಾರೆ. ಸೊ ಹಾಗಿದ್ರೆ 60ರಿಂದ 65, 70 ವರ್ಷದವರೆಗೆ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳೋದು ಬೆಸ್ಟ್ ಅಂತ ನೀವು ಹೇಳಿ. ಸಾಕು, ಅಲ್ಲಿವರೆಗೆ ಕವರೇಜ್ ತಗೊಳ್ಳೋದು ಸೂಕ್ತ. ಅದಕ್ಕಿಂತ ಹೆಚ್ಚು ತಗೋತೀವಿ ಅಂದ್ರೆ ಅದು ಅವ್ರ ಚಾಯ್ಸು. ಪ್ರೀಮಿಯಂ ತುಂಬಾ ಜಾಸ್ತಿ ಆಗುತ್ತೆ. ಇನ್ನು ನೆಕ್ಸ್ಟ್ ತಪ್ಪು, ಈಗ ನೋಡಿ, ನೆಕ್ಸ್ಟ್ ಈ ಟರ್ಮ್ ಇನ್ಶೂರೆನ್ಸ್ ನಲ್ಲಿ ರೈಡರ್ಸ್ ಅಥವಾ ಹೆಚ್ಚುವರಿ ಕವರೇಜ್ ಅಂತ ನಾವು ಕನ್ನಡದಲ್ಲಿ ಕರಿಬಹುದು, ಅದು ಸಿಗುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಳ್ಳುವಾಗ ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ರೈಡರ್, ಕ್ರಿಟಿಕಲ್ ಇಲ್ನೆಸ್ ರೈಡರ್, ಹಾಸ್ಪಿಟಲ್ ಕ್ಯಾಶ್, ವೇವರ್ ಆಫ್ ಪ್ರೀಮಿಯಂ, ಈ ರೀತಿ ಬೇರೆ 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 ರೈಡರ್ಸ್ ಇರುತ್ತೆ. ಇವನ್ನ ಇನ್ಶೂರೆನ್ಸ್ ಪರಿಭಾಷೆಯಲ್ಲಿ ರೈಡರ್ಸ್ ಅಂದ್ರೆ ಹೆಚ್ಚುವರಿ ಕವರೇಜ್ ಅಂತೇಳಿ ನಾವು ಇದನ್ನ ಕರಿಬಹುದು. ಎಲ್ಲಾ ಹೆಚ್ಚುವರಿ ಕವರೇಜ್ಗಳನ್ನ ನೀವು ಪಡೆದುಕೊಂಡ್ರೆ ಪ್ರೀಮಿಯಂ ತುಂಬಾ ಸ್ಪೈಕ್ ಆಗುತ್ತೆ. ಎಲ್ಲಾ ಹೆಚ್ಚುವರಿ ಕವರೇಜ್ಗಳು ಕೂಡ ಅಗತ್ಯ ಇರೋದಿಲ್ಲ. ಉದಾಹರಣೆಗೆ, ನೀವು ಈಗಾಗಲೇ ಆರೋಗ್ಯ ವಿಮೆ ಪಡೆದಿದ್ದು ಅದರಲ್ಲಿ ಹಾಸ್ಪಿಟಲ್ ಕ್ಯಾಶ್ ಬೆನಿಫಿಟ್ ರೈಡರ್ ಇದ್ರೆ ಮತ್ತೊಮ್ಮೆ ಅದೇ ಕವರೇಜ್ ಅನ್ನ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ತಗೊಂಡ್ರೆ ಯಾವುದೇ ಪ್ರಯೋಜನ ಆಗಲ್ಲ. ಮತ್ತೆ ಈಗಾಗಲೇ ನೀವು ಸಾಕಷ್ಟು ಇನ್ಶೂರೆನ್ಸ್ ಕವರೇಜ್ ಅನ್ನ ಪಡ್ಕೊಂಡಿದ್ದೀರಿ. ಈಗ ಉದಾಹರಣೆಗೆ ನೀವು 2 ಕೋಟಿ 3 ಕೋಟಿವರೆಗೆ ಇನ್ಶೂರೆನ್ಸ್ ಕವರೇಜ್ ತೆಗೆದುಕೊಂಡಿದ್ದೀರಿ ಅಂದ್ರೆ ಈ ಅಡಿಷನಲ್ ಕವರ್ಸ್ಗೆ ಅರ್ಥ ಇರೋಲ್ಲ. ಆದ್ರೆ ಯಾವ ಹೆಚ್ಚುವರಿ ಕವರೇಜ್ಗಳನ್ನು ತೆಗೆದುಕೊಳ್ಳೇಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ನೋಡಿ, ಟರ್ಮ್ ಲೈಫ್ ಇನ್ಶೂರೆನ್ಸ್ ಕೊಡುವಾಗ ವೇವರ್ ಆಫ್ ಪ್ರೀಮಿಯಂ ಇನ್ ಕೇಸ್ ಆಫ್ ಕ್ರಿಟಿಕಲ್ ಇಲ್ನೆಸ್ / ಡಿಸಬಿಲಿಟಿ ರೈಡರ್ ತೆಗೆದುಕೊಳ್ಳುವಂಥದ್ದು ಮುಖ್ಯ ಆಗುತ್ತೆ. ಈಗ ನೋಡಿ, ಕೆಲಸ ಮಾಡ್ತಿರ್ತೀವಿ, ಯಾವುದೋ ಗಂಭೀರ ಅನಾರೋಗ್ಯ ಆಗುತ್ತೆ. ಗಂಭೀರ ಅನಾರೋಗ್ಯ ಆದಾಗ ನಾವು ಕೆಲ್ಸಕ್ಕೆ ಹೋಗೋಕ್ಕೆ ಆಗಲ್ಲ. ಆಗ ನಮಗೆ ದುಡಿಮೆ ಸಂಬಳ ಎಲ್ಲಿಂದ ಬರುತ್ತೆ? ಸಂಬಳ ಬರದೇ ಇದ್ದಾಗ ನಾವು ಈ ಟರ್ಮ್ ಇನ್ಶೂರೆನ್ಸ್ ಪ್ರೀಮಿಯಂ ಅನ್ನ ಕಟ್ಟಲಿಕ್ಕೆ ಎಲ್ಲಾಗತ್ತೆ? ಸೊ ಅದಕ್ಕೆ ಈ ವೇವರ್ ಆಫ್ ಪ್ರೀಮಿಯಂ ಫಾರ್ ಕ್ರಿಟಿಕಲ್ ಇಲ್ನೆಸ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಅದನ್ನ ತಗೊಂಡ್ರೆ ನಿಮಗೆ ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಂಡು ನಿಮಗೆ ಗಂಭೀರ ಅನಾರೋಗ್ಯ ಆಗಿ ನೀವು ಆಸ್ಪತ್ರೆಗೆ ದಾಖಲಾಗಿದ್ರು ಸಹಿತ, ನೀವು ಪ್ರೀಮಿಯಂ ಅನ್ನ ಕಟ್ಟದೇ ಇದ್ರು ಸಹಿತ, ಆ ಟರ್ಮ್ ಇನ್ಶೂರೆನ್ಸ್ ಚಾಲ್ತಿಯಲ್ಲಿ ಇರುವಂತಹ ಈ ರೈಡರ್ ಆಪ್ಷನ್ ಇದು, ಅದನ್ನ ತೆಗೆದುಕೊಳ್ಳೋದು. ಅಂತ ಸಂದರ್ಭದಲ್ಲಿ ಪ್ರೀಮಿಯಂ ಕಟ್ಟುವಂತ ಅವಶ್ಯಕತೆ ಇರೋದು. ಪ್ರೀಮಿಯಂ ಕಟ್ಟುವಂತ ಅವಶ್ಯ ಇರಲ್ಲ, ಬಟ್ ಇನ್ಶೂರೆನ್ಸ್ ಆಕ್ಟಿವ್ ಇರುತ್ತೆ. ಸೊ ಅದು ಗಮನಿಸ್ಕೊಳ್ಬೇಕಾದ ಅಂಶ. ಇದನ್ನ ಇನ್ಶೂರೆನ್ಸ್ ಕಂಪನಿ ಒದಗಿಸುತ್ತೆ. ಇನ್ನು ಕ್ರಿಟಿಕಲ್ ಇಲ್ನೆಸ್ ಕವರೇಜ್ ಅನ್ನು ಕೂಡ ಸಾಧ್ಯ ಆದ್ರೆ ಪಡ್ಕೊಳ್ಳಿ. ಕ್ರಿಟಿಕಲ್ ಇಲ್ನೆಸ್ ಅಂದ್ರೆ ಈ ಕ್ಯಾನ್ಸರು, ಹೃದ್ರೋಗ, ಗಂಭೀರ ಅನಾರೋಗ್ಯ ಪತ್ತೆ ಆದಲ್ಲಿ ವಿಮಾ ಪಡೆದ ವ್ಯಕ್ತಿಗೆ ದೊಡ್ಡ ಮೊತ್ತದ ಕವರೇಜ್ ಅನ್ನ ಇನ್ಶೂರೆನ್ಸ್ ಕಂಪನಿ ಕೊಡುತ್ತೆ. ಈಗ ಕ್ಯಾನ್ಸರು ಅಥವಾ ಹಾರ್ಟ್ ಪ್ರಾಬ್ಲಮ್ ಆಗಿದೆ ಅಥವಾ ಇನ್ಯಾವುದೋ ರೀತಿ ಗಂಭೀರ ಅನಾರೋಗ್ಯ ಆಗಿದೆ ಅಂತಂದಾಗ ಈ ರೈಡರ್ ತಗೊಂಡಿದ್ರೆ ಒಂದು ದೊಡ್ಡ ಅಮೌಂಟ್ ಅನ್ನ ಇನ್ಶೂರೆನ್ಸ್ ಕಂಪನಿ ಆ ವ್ಯಕ್ತಿಗೆ ಕೊಡುತ್ತೆ. ಅಂದ್ರೆ ಚಿಕಿತ್ಸೆಗೆ ದುಡ್ಡು ಖರ್ಚು ಮಾಡೋದಕ್ಕೆ, ಇದನ್ನ ದಿನನಿತ್ಯದ ಖರ್ಚು, ಚಿಕಿತ್ಸೆ, ಹೀಗೆ ಸಾಲ ತೀರ್ಸೋಕೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇದನ್ನ ಬಳಸ್ಕೊಳ್ಳೋ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಬೇಸಿಕಲಿ ಒಂದು ದೊಡ್ಡ ಮೊತ್ತವನ್ನು ಅವ್ರು ಕೊಡ್ತಾರೆ. ಈ ಆಪ್ಷನ್ ಕೂಡ ಇದೆ. ಈ ತರದ ಆಪ್ಷನ್ ಗಳನ್ನ ತಗೋಬೇಕು ಸಾಧ್ಯ ಆದ್ರೆ. ಸೊ 6 ತಪ್ಪುಗಳನ್ನ ಹೇಳಿದ್ರಿ. ಇನ್ನು 7ನೇ ತಪ್ಪು. ಈಗ ಬಹಳ ಜನ ಏನ್ ಮಾಡ್ತಾರೆ, ನಾನು ಒಳ್ಳೆ ಕಂಪ್ನಿಲಿ ಇದೀನಿ, ಮಲ್ಟಿನ್ಯಾಷನಲ್ ಕಂಪ್ನಿಲಿ ಇದೀನಿ, ನನಗೇನು ಟರ್ಮ್ ಇನ್ಶೂರೆನ್ಸ್, ಈ ಗುಂಪು ವಿಮೆ ಬೇಡ, ಈ ಟರ್ಮ್ ಇನ್ಶೂರೆನ್ಸ್ ಬೇಡ, ಗ್ರೂಪ್ ಇನ್ಶೂರೆನ್ಸ್ ಇದೆ, ನಮ್ಮ ಕಂಪ್ನಿ ಕಡೆಯಿಂದ ಕವರೇಜ್ ಇದೆ ಅಂತೇಳಿ ಅನ್ಕೋತಾರೆ. ಆದ್ರೆ ಏನಾಗುತ್ತೆ, ನೀವು ಆ ಕಂಪ್ನಿ ತೊರೆದು ಹೋದ್ರಿ, ರಿಟೈರ್ಮೆಂಟ್ ಆದ್ರ ಮೇಲೆ ಹೊರಗೆ ಬಂದ್ರಿ, ಆಗ ನಿಮಗೆ ಕವರೇಜ್ ಯಾರು ಕೊಡ್ತಾರೆ? ಸೊ ಆ ಕಾರಣಕ್ಕೆ ಸಾಧ್ಯ ಆದಷ್ಟು ಇಂಡಿವಿಜುವಲ್ ಟರ್ಮ್ ಪಾಲಿಸಿಗಳನ್ನ ತೆಗೆದುಕೊಳ್ಳಿ. ಈ ಗ್ರೂಪ್ ಟರ್ಮ್ ಪಾಲಿಸಿಗಳ ಮೇಲೆ ಹೆಚ್ಚಿನ ಅವಲಂಬನೆ ಆಗಬೇಡಿ.
ಮತ್ತೆ ಏನಾಗ್ತದೆ, ಈ ಗ್ರೂಪ್ ಇನ್ಶೂರೆನ್ಸ್ಗಳಲ್ಲಿ 15 ಲಕ್ಷ 20 ಲಕ್ಷ 30 ಲಕ್ಷದವರೆಗೆ ಕವರೇಜ್ ಇರುತ್ತೆ. ಇವತ್ತಿನ ಬೆಂಗಳೂರಿನ ಖರ್ಚು ಅಥವಾ ಇವತ್ತಿನ ಬೆಲೆ ಏರಿಕೆಯ ಕಾಲದಲ್ಲಿ 15 20 30 ಲಕ್ಷ ತಗೊಂಡು ಏನ್ ಮಾಡಕ್ಕಾಗತ್ತೆ? ಕರೆಕ್ಟ್. ಸೊ ದೊಡ್ಡ ಮೊತ್ತದ ಕವರೇಜ್ ಅನ್ನ ತೆಗೆದುಕೊಳ್ಳೇಬೇಕಾಗತ್ತೆ. ಹಾಗಾಗಿ ಆಫೀಸ್ ಕಡೆಯಿಂದ ಗ್ರೂಪ್ ಇನ್ಶೂರೆನ್ಸ್ ಕೊಟ್ಟಿದ್ದಾರೆ, ಗ್ರೂಪ್ ಟರ್ಮ್ ಇನ್ಶೂರೆನ್ಸ್ ಕೊಟ್ಟಿದ್ದಾರೆ ಅನ್ನೋದನ್ನ ಪಕ್ಕಕ್ಕಿಟ್ಟು ನಿಮ್ಮದೇ ಒಂದು ಇಂಡಿವಿಜುವಲ್ ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ಕೊಳ್ಳಿ. ಅದು ನಿಮ್ಮ ಕುಟುಂಬಕ್ಕೆ ಸೇಫ್ಟಿ ನೆಟ್ ಅನ್ನ ಕೊಡುತ್ತೆ. ಸೊ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳುವಾಗ ಈ 7 ತಪ್ಪುಗಳನ್ನು ನಾವು ಮಾಡದೇ ಇದ್ರೆ ನಾವು ತಗೊಂಡಂತ ಇನ್ಶೂರೆನ್ಸ್ ನಮಗೆ ಅಥವಾ ನಮ್ಮ ಫ್ಯಾಮಿಲಿಗೆ ಬೆನಿಫಿಟ್ ಆಗುತ್ತೆ ಅಂತ. ಖಂಡಿತ ಶೇಷ, ಸೂಪರ್ ಆಗಿರುವಂತ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ರೆ ಬಹುತೇಕ ಜನ ತಪ್ಪು ಬಿಡೋದೇ ಇಲ್ಲಿ. ಇನ್ಶೂರೆನ್ಸ್ ತಗೊಳ್ಳುವಾಗ ಇನ್ಶೂರೆನ್ಸ್ ತಗೋಬೇಕು ಅಂತ ಹೇಳಿದರೆ ತಗೊಂಡ್ಬಿಡ್ತೀನಿ ಅಂತ. ಸೊ ಆ ತಪ್ಪುಗಳನ್ನ ಮಾಡದೆ ತಗೊಂಡ್ರೆ ಅವ್ರಿಗೆ ಬೆನಿಫಿಟ್ ಆಗುತ್ತೆ. ನಾನು ಅದೇ ಹೇಳಿದ್ನಲ್ಲ, ಇನ್ಶೂರೆನ್ಸ್ ತಗೊಳ್ಳುವಾಗ ಬೇರೆಯವ್ರು ನಮಗ್ ಮೋಸ ಮಾಡೋದು ಒಂದ್ ಕಡೆ, ನಮಗ್ ನಾವೇ ಮೋಸ ಮಾಡ್ಕೊಳ್ಳೋದು ಈ ತಪ್ಪುಗಳು ಮಾಡೋದ್ರಿಂದ. ಈ ತಪ್ಪುಗಳನ್ನ ತಿದ್ದುಕೊಂಡ್ರೆ ನಮಗ್ ನಾವೇ ಮೋಸ ಮಾಡ್ಕೊಳ್ಳೋದು ತಪ್ಪುತ್ತೆ. ಎಸ್, ಅಬ್ಸಲ್ಯೂಟ್ಲಿ. ಥ್ಯಾಂಕ್ ಯು ವೆರಿ ಮಚ್ ಶರತ್. ಥ್ಯಾಂಕ್ ಯು ಶೇಷ. ಸೊ ನೋಡಿದ್ರಲ್ಲ, ಟರ್ಮ್ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಳುವಾಗ ಯಾವ ತಪ್ಪುಗಳನ್ನ ಮಾಡಬಾರ್ದು ಅಂತ ಹೇಳೋದನ್ನ ಶರತ್ ಅವರು ಇನ್ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ನೀವು ಈ ತಪ್ಪುಗಳನ್ನ ಮಾಡಬೇಡಿ. ಸೊ ನಿಮಗೆ ಇದರಲ್ಲಿ ಯಾವ ಪಾಯಿಂಟ್ ಇಷ್ಟ ಆಯ್ತು ಅಂತ ಹೇಳುವಂತದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ಯಾವುದಾದ್ರೂ ವಿಡಿಯೋಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಆಲ್ ದಿ ಬೆಸ್ಟ್. Boss Wala. Be the boss.